ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ ಆತ್ರೇಯ. ವೆಲ್ಕಮ್ ಟು ಮಿಸ್ಟರ್ ಡಿ ಪಿಕ್ಚರ್ಸ್. ನನ್ನ ಜೊತೆ ಇವತ್ತಿದ್ದಾರೆ ಬೋಲ್ಡ್, ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಜಾನ್ವಿ ಅವರು. ಹಾಯ್ ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ವೆರಿ ಮಚ್. ಆಸ್ ಆಫ್ ನೌ ಫೀಲಿಂಗ್ ಹೇಗಿದೆ? ಇವಾಗ ಅದೇ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ. ನನಗೆ ತುಂಬ ಹಾಗೆ ಬಟರ್ಫ್ಲೈಸ್, ಎಕ್ಸೈಟ್ಮೆಂಟು. ಟು ಬಿ ಫ್ರ್ಯಾಂಕ್ ಅಷ್ಟೊಂದಿಲ್ಲ. ಓಕೆ. ಅಯ್ಯಯ್ಯೋ, ಡಿಸ್ಟರ್ಬ್ ಆಗುತ್ತಲ್ಲ. ಅಣ್ಣಯ್ಯ ಸ್ಟಾಪ್ ಆಯ್ತು. ಏನಂದ್ರೆ ಒಂದೊಳ್ಳೆ ಸಿನಿಮಾ ಮಾಡಿದೀವಿ, ಒಂದು ಒಳ್ಳೆ ಸಿನಿಮಾ ಮೂಲಕ ಲಾಂಚ್ ಆಗ್ತಾ ಇರೋದು ಖುಷಿ ಇದೆ. ಅದ್ರ ಜೊತೆಗೆ ನಾನು ವಾಟ್ ನೆಕ್ಸ್ಟ್ ಏನು ಡೈಲಿ ವರ್ಕ್ಸ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬಹುಶಃ ಹತ್ರ ಬಂದಾಗ ಮೋಸ್ಟ್ಲಿ ಆ ಬಟರ್ಫ್ಲೈ ಎಕ್ಸೈಟ್ಮೆಂಟ್ ಫೀಲ್ ಆಗ್ಬೋದೇನೋ. ಆಸ್ ಆಫ್ ನಾವು ನಾನು ತುಂಬ ಕಾಮ್ ಆಗೇ ಇದ್ದೀನಿ. ಬೇಸಿಕಲಿ ನಾನು ತುಂಬ ಕಾಮ್ ಪರ್ಸನ್ನು. ಬಟ್ ಖುಷಿ ಅಂತೂ ಇದೆ ನನಗೆ. ಒಂದೊಳ್ಳೆ ಸಿನಿಮಾ ಬರ್ತಾ ಇದೆ, ಒಳ್ಳೆ ಟೀಮ್ ಜೊತೆಗೆ ನಾನು ಲಾಂಚ್ ಆಗ್ತಾ ಇದ್ದೀನಿ ಅನ್ನೋ ಖುಷಿ ನನಗಂತೂ ತುಂಬಾನೇ ಇದೆ. ಓಕೆ. ಈಗ ನಿಮ್ ಸಿನಿಮಾ ಟೀಸರ್ ಮತ್ತೆ ಟ್ರೈಲರ್ ನೋಡ್ದಂಗೆ ನನ್ಗನ್ಸಿದ್ದು, ಒಂದ್ ಹುಲಿ ಇರುತ್ತೆ, ಊರಿಗೆ ಬರುತ್ತೆ, ಒಬ್ರನ್ನ ಸಾಯಿಸ್ಬಿಟ್ಟು ಹೋಗುತ್ತೆ, ಮತ್ತೆ ಹಸು ತರ ಬಂದ್ಬಿಟ್ಟು ಇನ್ನೊಬ್ರನ್ನ ಸಾಯಿಸಿ ಮತ್ತೆ ತಪ್ಪಿಸ್ಕೊಂಡು ಹೋಗುತ್ತೆ ಅಂತ. ಬೈ ಎನಿ ಚಾನ್ಸ್ ಆ ಹೆಣ್ಣು ಹುಲಿ ನೀವೇನಾ? ಪುಣ್ಯ ಕೋಟಿನ? ಅಯ್ಯೋ, ಸೊ ಅದು ಹೆಣ್ಣು ಹುಲಿನ ಪುಣ್ಯ ಕೋಟಿನ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವು Feb 7th ಮೂವಿ ನೋಡ್ಬೇಕು. ಸೊ ತುಂಬಾ ಜನಕ್ಕೆ ಈ ಅನುಮಾನ ಬರ್ತಾ ಇದೆ, ನನಗೆ ಬಹಳ ಜನ ಕೇಳ್ತಾನೆ ಇದ್ದಾರೆ. ಅಟ್ಲೀಸ್ಟ್ ನಿಮಗೆ ಕ್ವೆಶನ್ಸ್ ಬರ್ತಾ ಇದೆಯಲ್ಲ, ಇದಿರ್ಬೋದಾ ಅದಿರ್ಬೋದಾ ಟ್ರೈಲರ್ ನೋಡಿ, ಅದು ಖುಷಿ. ಯಾಕಂದ್ರೆ ನಾವು ಏನಾದ್ರೂ ಒಂದು ಪ್ರಾಡಕ್ಟ್ ನ ಕೊಟ್ಟಾಗ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಲ್ವಾ? ಚರ್ಚೆ ಆದ್ರೇನೆ ಅದು ನಾವು ಮಾಡಿರುವಂತಹ ಪ್ರಾಡಕ್ಟ್ ಚರ್ಚೆ ಆಗ್ತಾ ಇದೆ, ಹಿಂಗ್ ರೀಚ್ ಆಗ್ತಾ ಇದೆ ಅಂತ. ಸೊ ಅದು ಖುಷಿ ಆಗುತ್ತೆ. ಸೊ ಆ ಹೆಣ್ಣು ಹುಲಿ ನಾನೇನಾ ಅಥವಾ ಪುಣ್ಯ ಕೋಟಿನ ಅಂತ ಗೊತ್ತಾಗ್ಬೇಕಂದ್ರೆ Feb 7th ಮೂವಿ ನೋಡಿ. 3 ಜನ, ಇವ್ರು ಮೂರನೇವ್ರು ಆಲ್ರೆಡಿ. ಒಬ್ರು ಕೈಲೂ ಬಾಯ್ ಬಿಡ್ಸಕ್ ಆಗ್ತಾ ಇಲ್ಲ ಯಾರು ಅಂತ. ಆ ಹುಲಿ ಯಾರು ಅನ್ನೋದೇ ನನ್ಗೂ ದೊಡ್ಡ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಸೊ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮಾಡಿರೋದಕ್ಕೆ ಹಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಹೌದು, ಸಸ್ಪೆನ್ಸ್ ಥ್ರಿಲ್ಲರ್ ಅಂದಾಗ ಮೇಂಟೈನ್ ಮಾಡ್ಲೇಬೇಕಲ್ಲ. ಆ ಸಸ್ಪೆನ್ಸ್ ನಿಮಗೆ ರಿವೀಲ್ ಆಗೋದು ಥಿಯೇಟರ್ ಅಲ್ಲಿ. ಆ ಹುಲಿ ಯಾರು ಅಂತ ನೀವು ಹುಡ್ಕೊಂಡು ಹೊರಡಿ. ಇವಾಗ ಆ ಹುಲಿ ಯಾರು ಅಂತ ನೋಡೋದಕ್ಕಾದ್ರೂ ನೀವೆಲ್ಲ ಸಿನಿಮಾ ನೋಡ್ಬೇಕು. ಶ್ಯೂರ್. ಅಂಡ್ ಅವಾಗ್ಲೇ ಕಂಗ್ರಾಚುಲೇಟ್ ಮಾಡೋದ್ ಮರ್ತೆ. ಏನು ಆಂಕರ್ ಇಂದ ಆಕ್ಟರ್ ಆಗಿ ಪ್ರಮೋಷನ್ ಪಡ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಮೇಘ ಅವರೇ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹೌದು, ಯಾಕಂದ್ರೆ ನಾವೆಲ್ಲ ಒಂದೇ ಫೀಲ್ಡ್ ಅಲ್ವಾ. ಸೊ ನಾನ್ ಸ್ವಲ್ಪ ಬೇಗ ಬಂದಿರ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಹೌದು, ಈ ಜರ್ನಿ ಅದು ಕಂಟಿನ್ಯೂ ಆಗ್ತಾ, ಆಂಕರು ಆಕ್ಟರು ನಾವೆಲ್ಲ ಒಂದಕ್ಕೊಂಥರ ರಿಲೇಟ್ ಆಗ್ತಾನೆ ಇರ್ತೀವಿ. ಅವ್ರನ್ನ ಮೀಟ್ ಆಗ್ತಾ ಇದ್ವಿ. ಸೊ ಇವಾಗ ನಾನು ಒಂದು ಸಣ್ಣ ಪಾತ್ರ ಅಂತಾನೆ ಹೇಳ್ಬೋದು. ನಾನು ಹೀರೋಯಿನು ಹಂಗೆ ಹಿಂಗೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಅಂತ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅದು ಬೇರೆದೇ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಹಂಗೆ ಅಲ್ವಾ, ನಾವು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಸೊ ಅಲ್ಲೇ ಇದ್ರೆ ಬಹುಶಃ ಅದು ಒಂದು ಎಕ್ಸ್ಪೀರಿಯನ್ಸ್ 12 ವರ್ಷ ಅದು ದೊಡ್ಡದು. ಆ ಟೈಮಲ್ಲಿ ಎಲ್ಲ ಮಜಲುಗಳನ್ನ ನೋಡಿದ್ದೆ. ಬಟ್ ಇದು ಹೊಸ ಎಕ್ಸ್ಪೀರಿಯನ್ಸ್. ಹೊಸದು ಅಂತ ಅಂದಾಗ ನಮಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಇರುತ್ತೆ. ಏನೋ ಹೊಸದು ಮಾಡ್ತಾ ಇದ್ದೀನಿ, ಹೊಸದು ಕಲಿತಾ ಇದ್ದೀನಿ ಅಂದಾಗ ಇಂಟ್ರೆಸ್ಟ್ ಇರುತ್ತೆ. ಸೊ ಆ ಥರ ಇದು. ಸೊ ಹಾಗಾಗಿ ಅದನ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಆ ಪ್ರೋಸೆಸ್ನ. ಇವಾಗ ನೀವು ಹೇಳಿ, ಟ್ರೈಲರಲ್ಲಿ ನಿಮಗೆ ಏನು ಇಷ್ಟ ಆಯ್ತು ಅಂತ? ನಂಗೆ ಟ್ರೈಲರ್ ಅಲ್ಲಿ ಇಷ್ಟ ಆಗಿದ್ದು, ಟು ಬಿ ಫ್ರಾಂಕ್, ಫಸ್ಟ್ ಆಫ್ ಆಲ್ ನೀವು ಡಿ ಗ್ಲಾಮರಸ್ ಕ್ಯಾರೆಕ್ಟರ್ ಅಲ್ಲಿ ಒಪ್ಕೊಂಡ್ ಮಾಡಿದಿರ. ಅದು ಫಸ್ಟ್ ಸಿನಿಮಾ ಮೂಲಕ ಈ ತರ ಎಂಟ್ರಿ ಕೊಡ್ತಾ ಇದೀರಾ. ಅದು ನಂಗೆ ತುಂಬಾ ಪ್ಲಸ್ ಅನ್ಸ್ತು. ಅಂಡ್ ಬೇಸಿಕಲಿ ಯು ಆರ್ ಗಾರ್ಜಿಯಸ್. ನಾವು ಎಲ್ಲಾ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀವಿ ಆಂಕರಿಂಗ್ ಮಾಡ್ಬೇಕಾದ್ರೆಲ್ಲ, ಸ್ಟೇಜ್ ಆಂಕರಿಂಗ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಯೂಶುವಲಿ. ಬಟ್ ಈ ಟ್ರೈಲರ್ ನೋಡಿದಾಗ ಯಾರು ಗುರು ಇದು ಹಳ್ಳಿ ಹುಡುಗಿ ಹಂಗೆ ಅನ್ಸುತ್ತೆ. ಸೊ ಅದು ಒಂದು ಪ್ಲಸ್. ಅಂಡ್ ಸಸ್ಪೆನ್ಸ್ ನ ಎಷ್ಟು ನೀಟಾಗಿ ಕ್ಯಾರಿ ಮಾಡಿದ್ದಾರೆ ಡೈರೆಕ್ಟರ್ ಅಂದ್ರೆ ಆ ಟ್ರೈಲರ್ ಕಟ್ಟಿಂಗ್ ಅಲ್ಲೇ ಗೊತ್ತಾಗ್ತಿದೆ. ಈಗ ನಾನೇ ಕೇಳಿದೆ, ನಾನು 3 ಜನಕ್ಕೂ ಅದೇ ಫಸ್ಟ್ ಕ್ವೆಶ್ಚನ್ ಕೇಳಿದ್ವಿ, ಆ ಹುಲಿ ಯಾರು ಅಂತ. ಆ ಕ್ವೆಶ್ಚನ್ ಎಲ್ರಿಗೂ ಉಳ್ಕೊಳುತ್ತೆ ಎಂಡ್ ಆಫ್ ದ ಡೇ. ಅದೊಂದ್ ಪ್ಲಸ್ ಅಂತ ಅನ್ಸ್ತು. ಸೊ ಹೋಪ್ಫುಲಿ ಮೂವಿ ಕೂಡ ಅಷ್ಟೇ ಸಸ್ಪೆನ್ಸ್ ಆಗಿ ಕ್ಯಾರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿದೀರಾ ಅಂತ ಆಯ್ತು. ಹಾಗಾಗಿ ನಂಗೆ ಅದು ಖುಷಿ ಆಯ್ತು. ಹೌದು, ಇಲ್ಲಿ ನಾನು ಫುಲ್ ಉದ್ದ ಜಡೆ ಇರುತ್ತೆ, ನಾನು ಬರೀ ಕುರ್ತಗಳನ್ನೇ ಹಾಕೊಂಡಿರೋದಲ್ಲಿ ಏನೋ ಒಂದು ಗ್ಲಾಮರಸ್ ರೋಲ್ ಆಗ್ಲಿ, ರೊಮ್ಯಾನ್ಸ್ ಅದ್ ಯಾವ್ದು ಇಲ್ಲ. ಅದೊಂದು ಪಾತ್ರ ಅಷ್ಟೇ. ಸೊ
ಹಾಗಾಗಿ ನಿಮಗೆ ಎಷ್ಟು ಖುಷಿ ಆಗಿದೆ ನಮ್ಮ ಅಮ್ಮಂಗೂ ಅಷ್ಟೇ ಖುಷಿ ಆಗಿದೆ. Okay. ನೋಡು ಜಡೆ ಎಷ್ಟು ಉದ್ದ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಿನಿಮಾ ಅಂದ್ರೆ ಪಾಪ ಭಯ, ಸಿನಿಮಾ ಅಂದ್ರೆ ಏನು ಮಾಡ್ಬಿಡ್ತಾಳೋ ಏನು ಆ ತರದ್ ಭಯ ಅವ್ರಿಗೆ. Exactly. ಬಟ್ ನಾನು ಇದು ಒಪ್ಕೊಳೋ ಕಾರಣ ಕೂಡ ಇದು ಒಂದು ಕಥೆ, ಇದೊಂದು ಡೀಸೆಂಟ್ ರೋಲು ಟೀಮ್. ಹಾಗಂತ ನಾನು ಮುಂದಿನ ದಿವಸದಲ್ಲಿ ನಾನು ಮಾಡಲ್ಲ ಗ್ಲಾಮರಸ್ ಅಂತಲ್ಲ, ಒಂದು ಒಳ್ಳೆ ಟೀಮ್ ಜೊತೆಗೆ ಸಿಕ್ಕಿದ್ರೆ ಪ್ರೊಫೆಷನಲ್ ಟೀಮ್ ಜೊತೆಗೆ ಖಂಡಿತ ನಾನು ಮಾಡ್ತೀನಿ. ಬಟ್ ಇಲ್ಲಿ ಹೌದು, ಇದು ನಮ್ಮ ಅಣ್ಣ ನಮ್ಮ ಅಮ್ಮ ಎಲ್ಲ ತುಂಬಾ ಖುಷಿ ಪಟ್ಟು ನೋಡುವಂತ ಸಿನಿಮಾ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಇಲ್ಲಿ ಎಲ್ಲೂ ಒಂಥರ ಮುಜುಗರ ಆಗೋದಾಗ್ಲಿ, ಸಣ್ಣ ಮಕ್ಳು ನೋಡು ಆ ತರದ್ ಏನು ಇಲ್ಲ, ಖುಷಿ ಪಡ್ತಾರೆ, ಖುಷಿ ಆಗ್ತಾನೆ.